ಹಲೋ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಿಮ್ಮ ಕೈಯಲ್ಲಿ ಈ ರೇಖೆ ಇದ್ದರೆ ಹಣ ಬರುತ್ತೆ, ಅಥವಾ ನೀವು ನಿಮ್ಮ ಕೈಯಲ್ಲಿ ಈ ರೀತಿ ಚಿಹ್ನೆ ಇದ್ದರೆ ನೀವು ಬಹಳಷ್ಟು ದೊಡ್ಡ ವ್ಯಕ್ತಿ ಆಗ್ತೀರಾ ಅಂತ ಭಾಳಷ್ಟು ಜನ ಹೇಳಿರುವಂಥ ಒಂದು ವಿಡಿಯೋಗಳನ್ನು ನೋಡಿರ್ತೀರ. ಹಾಗಾಗಿ ಯಾವ ಚಿಹ್ನೆಗಳು ನಿಮಗೆ ಹಣವನ್ನು ತರ್ತವೆ ಹಾಗೂ ನಿಮ್ಮ ಒಂದು ವ್ಯಕ್ತಿತ್ವವನ್ನು ತುಂಬ ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ತವೆ ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಕೈಯಲ್ಲಿ ತುಂಬ ಸೊಗಸಾಗಿರುವಂಥ ರೇಖೆಗಳಿದ್ದಾವೆ. ಈ ಕೈ ಬಹಳ ಒಂದು ಅದೃಷ್ಟಶಾಲಿ ಕೈಯಾಗಿದೆ. ಸೊ ಹಾಗಾಗಿ ಯಾವ್ಯಾವ ಅದೃಷ್ಟವನ್ನು ತರುವಂಥ ಚಿಹ್ನೆಗಳಿದ್ದಾವೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಸೊ ಹಾಗಾಗಿ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆವರೆಗೂ ನೋಡಿ ಅಂತ ತಿಳಿಸ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್. ಸೊ ಇಲ್ಲಿ ನೋಡಿ, ನಿಮಗೆ ಎಷ್ಟು ಸ್ಪಷ್ಟವಾದಂತಹ ಒಂದು ತ್ರಿಭುಜ ಇರೋದನ್ನು ಕಾಣಿಸುತ್ತೆ. ನೋಡಿ, ಈ ರೀತಿ ಸ್ಪಷ್ಟವಾದ ತ್ರಿಭುಜ ಇರೋದನ್ನು ನಮಗೆ ಕಾಣಿಸುತ್ತೆ. ಯಾರಿಗೆ ಈ ರೀತಿ ಸ್ಪಷ್ಟವಾದ ತ್ರಿಭುಜ ಇರುತ್ತೆ ಅವ್ರಿಗೆ ಈಗಲೂ ಸಹ ಜೀವನದಲ್ಲಿ ಯಶಸ್ಸು ಸಿಗ್ತಿಲ್ಲ ಅಂದರೆ ದಯವಿಟ್ಟು ನನಗೆ ವಾಟ್ಸಪ್ ಮಾಡಿ ನಿಮ್ಮ ಒಂದು ರೇಖೆಯನ್ನು. ಎಲ್ಲೋ ಸ್ವಲ್ಪ ಡಿಫೆಕ್ಟ್ ಇರುವಂಥ ಸಾಧ್ಯತೆಗಳು ಇರುತ್ತೆ ಅಂತ ಹೇಳ್ಬೋದು. ಸೊ ನೋಡಿ, ಈ ಒಂದು ತ್ರಿಭುಜ ತುಂಬ ಸೂಪರ್ವಾಗಿ ಕಾಣುತ್ತೆ. ಆದರೆ ಇಲ್ಲಿ ನೋಡಿ, ಈ ಒಂದು ಜಾಗದಲ್ಲಿ ಇದು ಕರೆಕ್ಟಾಗಿದೆ. ಬಟ್ ಇಲ್ಲಿ ಈ ರೀತಿ ಸೇರುವಂಥ ಪ್ರದೇಶದಲ್ಲಿ ಸ್ವಲ್ಪ ಅಷ್ಟು ಸ್ಪೆಸಿಫಿಕ್ಕಾಗಿ, ಅಷ್ಟು ಅಕ್ಯುರೇಟಾಗಿ ಇಲ್ಲದೆ ಇರೋದನ್ನು ಕಾಣಿಸುತ್ತೆ. ಸೊ ಹಾಗಾಗಿ ಸ್ಪಷ್ಟವಾದಂಥ ಗುರುತುಗಳಿರಬೇಕು. ಅದರಲ್ಲೂ ಸ್ವಲ್ಪ ಮಸುಕಾದ ಚಿಹ್ನೆ ಇದ್ದರೆ ಅದು ಮುಂದೆ ಬೆಳವಣಿಗೆ ಆಗುತ್ತೆ ಅಂತ ತಿಳ್ಕೊಬೇಕಾಗತ್ತೆ. ನೋಡಿ, ಇಲ್ಲಿ ಈ ರೀತಿ ಚಿಹ್ನೆ ಅಂತ ನಾವು ಭಾವಿಸಿದರೆ ಇದು ತುಂಬ ಸ್ಪಷ್ಟವಾದಂಥ ತ್ರಿಕೋನ ಚಿಹ್ನೆ. ಇವರು ಜೀವನದಲ್ಲಿ ಯಶಸ್ವಿ ಆಗಲೇಬೇಕು, ಹಾಗೆ ಆಗ್ತಾರೆ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಸೊ ಹಾಗಾಗಿ ಇದನ್ನು ನಾವು ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇನ್ಯಾವ ಚಿಹ್ನೆ ಇದ್ದರೆ ಇವರ ಒಂದು ಹಣ ಬರುತ್ತೆ ಅವರಿಗೆ, ಅಥವಾ ಜೀವನದಲ್ಲಿ ಶ್ರೀಮಂತರಾಗ್ತಾರೆ ಅನ್ನೋವಂಥ ವಿಚಾರವನ್ನು ತಿಳಿಸ್ಕೊಡ್ತಾ ನಾನು ಬಹಳಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಭಾಗ್ಯರೇಖೆ ನೋಡಿ, ತುಂಬ ಸ್ಪಷ್ಟವಾಗಿ ಈ ರೀತಿ ಹೋಗಿ ಅದು ಶನಿ ಪರ್ವತವನ್ನು ಈ ರೀತಿ ತಲುಪಿರಬೇಕು ಅಂತ ಹೇಳಿದ್ದೀನಿ. 100/100 ಈ ರೀತಿ ಚಿಹ್ನೆ ಯಾರಿಗಾದರೂ ಇದೆಯಾ? ಯಾವುದೇ ಒಂದು ನೆಗೆಟಿವ್ ಸಿಂಬಲ್ಸ್ ಅಂದರೆ ತುಂಬ ಹೆಚ್ಚು ಗೆರೆಗಳು ಅದರ ಮೇಲಿಲ್ಲದೆ, ಅಥವಾ ತುಂಬ ಲೈಟಾಗಿಲ್ಲದೆ, ಐಲ್ಯಾಂಡ್ಸ್ ಚಿಹ್ನೆಗಳಿಲ್ಲದೆ, ದ್ವೀಪ ಚಿಹ್ನೆಗಳಿಲ್ಲದೆ ಇದೆಯಾ ಅಂತ ನೀವು ಗಮನಿಸಿ. ಬೈ ಚಾನ್ಸ್ ಇದೆ, ಆದರೂ ಇನ್ನೂ ನಮಗೆ ಹಣಕಾಸಿನ ಸಮಸ್ಯೆಗಳಿದೆಯಾ ಅಂದರೆ ದಯವಿಟ್ಟು ನಿಮ್ಮ ಕೈಯನ್ನು ನನಗೆ ವಾಟ್ಸಪ್ ಕಳಿಸಿ. ಅದಕ್ಕೆ ಕಾರಣ ಏನು ಅನ್ನೋದನ್ನು ನಾನು ಹೇಳ್ತೀನಿ, ಮತ್ತು ಯಾವಾಗ ಹಣ ಬರುತ್ತೆ ಅನ್ನೋಂಥ ಸಾಧ್ಯತೆಗಳಿರೋದನ್ನು ಸಹ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ನೋಡಿ, ಈ ಒಂದು ಚಿಹ್ನೆ ತುಂಬ ಸ್ಪಷ್ಟವಾದಂಥ ಚಿಹ್ನೆ ಇಲ್ಲಿ ಇರೋದನ್ನು ಕಾಣಿಸುತ್ತೆ. ನೋಡಿ, ಈ ರೀತಿ ಒಂದು ಕ್ರಾಸ್ ಚಿಹ್ನೆ ತುಂಬ ಸ್ಪಷ್ಟವಾಗಿ ನೀವು ಅಬ್ಸರ್ವ್ ಮಾಡ್ಬೋದು. ನಾನು ಇನ್ನೊಂದು ಸರಿ ಬರಿತೀನಿ. ಈ ರೀತಿ ಚಿಹ್ನೆ ಇರೋದನ್ನು ಕಾಣಿಸುತ್ತೆ. ಈ ರೀತಿ ಚಿಹ್ನೆ ಇದ್ದಾಗ ವ್ಯಕ್ತಿ ಬಹಳ ಶ್ರೀಮಂತಿಕೆಯನ್ನು ಹೊಂದುತ್ತಾನೆ, ಬಹಳ ಒಂದು ಅದ್ಭುತವಾದಂಥ ಮ್ಯಾರಿಡ್ ಲೈಫನ್ನು ಹೊಂದಿರ್ತಾನೆ, ಪ್ರೇಮ ವಿವಾಹ ಇವರಿಗೆ ಆಗುತ್ತೆ ಅಂತ ಈ ಒಂದು ಚಿಹ್ನೆ ಇರೋರಿಗೆ ಹೇಳ್ತಾರೆ. ಸೊ ಹಾಗಾಗಿ ಈ ಒಂದು ಚಿಹ್ನೆ ತುಂಬ ಅದ್ಭುತವಾದಂಥ ವಿಚಾರ. ಮತ್ತು ನೋಡಿ, ಈ ಒಂದು ಕೈಯಲ್ಲಿ ಯಾವುದೇ ಒಂದು ನೆಗೆಟಿವ್ ಮಾರ್ಕಿಂಗ್ಸು ಇಲ್ಲಿ ಇಲ್ಲದೆ ಇರೋದನ್ನು ಕಾಣಿಸುತ್ತೆ. ಸೊ ಹಾಗಾಗಿ ಈ ಒಂದು ವ್ಯಕ್ತಿ ತುಂಬ ಅದೃಷ್ಟಶಾಲಿ ಅಂತ ಹೇಳ್ಬೋದು. ಮತ್ತು ನಿಮಗೆ ನೋಡಿದಾಗ ನೋಡಿ, ಚಂದ್ರ ಪರ್ವ ಭಾಳ ಸೊಗಸಾಗಿರೋದನ್ನು ಕಾಣಿಸುತ್ತೆ, ಯಾವುದೇ ದೋಷರಹಿತವಾಗಿದೆ. ಸೊ ಹಾಗಾಗಿ ಇವರು ನಿರ್ಮಲವಾದಂಥ ಮನಸ್ಸು, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಬೆರಳುಗಳ ಒಂದು ಸ್ಥಿತಿಯನ್ನು ನೋಡಿ, ಬೆರಳುಗಳು ನೋಡಿ ಒಂದಕ್ಕೊಂದು ತುಂಬ ಚೆನ್ನಾಗಿ ಹೊಂದಿಕೊಂಡಿರೋದನ್ನು ಕಾಣಿಸುತ್ತೆ. ಇವರ ಜೀವನ ಬಹಳ ಸ್ಪಷ್ಟವಾಗಿ ಉತ್ತಮವಾಗಿದೆ ಅಂತ ಹೇಳ್ಬೋದು. ನೋಡಿ, ಈ ಬೆರಳುಗಳು ಸಹ ತುಂಬ ಸೊಗಸಾಗಿರೋದನ್ನು ಕಾಣಿಸುತ್ತೆ. ನೋಡಿ, ಆಲ್ಮೋಸ್ಟ್ ಈಕ್ವಲ್ ಇದೆ. ಮತ್ತು ನೋಡಿ, ಇದು 3rd ಪ್ಯಾಲೇಜಿಗೆ ಬಂದಿರೋಂಥದ್ದನ್ನು ಕಾಣಿಸುತ್ತೆ. ಈ ರೀತಿ ಇದ್ದಾಗ ವ್ಯಕ್ತಿ ತುಂಬ ಅದೃಷ್ಟಶಾಲಿ, ಮತ್ತು ಹಣವನ್ನು ತುಂಬ ಖರ್ಚು ಮಾಡೋದಿಲ್ಲ. ಅಂದರೆ ಎಷ್ಟು ಬೇಕೋ ಅಷ್ಟು ಮಾತ್ರ ಖರ್ಚು ಮಾಡುವಂಥ ಸಾಧ್ಯತೆಗಳು ಇದೆ ಅಂತ ಹೇಳ್ಬೋದು. ನೋಡಿ, ಇದು ಹೆಬ್ಬೆರಳು ಇನ್ನು ಸ್ವಲ್ಪ ಕೆಳಗಿದೆ.
ಇಲ್ಲಿದೆ ಅಂತ ತಿಳ್ಕೊಳ್ಳೋಣ. ಹೆಬ್ಬೆರಳಿಗಿದ್ದಾಗ ಸ್ವಲ್ಪ ಲೀಡರ್ಶಿಪ್ ಕೇಪಬಿಲಿಟೀಸ್ ಇದೆಯಾ ಇವರಿಗೆ ಇಲ್ವಾ ಅಂತ ನಾವು ನೋಡಿದಾಗ ಇವರಿಗೆ ಲೀಡರ್ಶಿಪ್ ಕೇಪಬಿಲಿಟೀಸು ಇದೆ. ಆದರೆ ಇವರು ಯಾವುದೇ ಕಾರಣಕ್ಕೆ ಈ ಒಂದು ಏನಿದೆ ಇದು ಅರ್ಧಕ್ಕೆ ಬಂದಾಗ ವ್ಯಕ್ತಿ ಮುನ್ನುಗ್ಗಿ ಲೀಡರ್ಶಿಪ್ ಕೇಪಬಿಲಿಟೀಸನ್ನು ಅದನ್ನು ಅವಕಾಶನ ಬಳಸ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಈ ರೀತಿ ಸ್ವಲ್ಪ ಚಿಕ್ಕದಾಗಿರೋವಂಥವ್ರು ಏನು ಮಾಡ್ತಾರೆ, ನನಗೆ ಲೀಡರ್ಶಿಪ್ ಕೇಪಬಿಲಿಟೀಸು ಬೇಡ, ತೀರಾ ಅನಿವಾರ್ಯ ಬಂದಾಗ ನೋಡೋಣ ಅಂತಾರೆ. ಅಷ್ಟೇ ಬಿಟ್ಟರೆ ಇವರೇ ಮುಂದೆ ಬರೋದಿಲ್ಲ ಅಂತ ತಿಳಿಸ್ಬೋದು ಫ್ರೆಂಡ್ಸ್. ಮತ್ತು ಇಲ್ಲಿ ನೋಡಿ ಇವ್ರಿಗೆ ಇನ್ನೊಂದು ಅದ್ಭುತವಾದಂಥ ಚಿಹ್ನೆಗಳು ಯಾವುದಪ್ಪ ಅಂದರೆ ನೋಡಿ, ಹಾರ್ಟ್ ಲೈನ್ ಎಷ್ಟು ಸೊಗಸಾಗಿದೆ. ಹೀಗೆ ಗುರು ಪರ್ವತದ ಕಡೆ ಮುಖ ಮಾಡಿರೋದನ್ನು ಕಾಣಿಸುತ್ತೆ. ಆದರೆ ಅದಿನ್ನೂ ಶನಿ ಪರ್ವತದ ಕಡೆ ಕೆಳಗೆ ಇರೋದನ್ನು ಕಾಣಿಸುತ್ತೆ. ಯಾರಿಗೆ ಶನಿ ಪರ್ವತದ ಕೆಳಗೆ ಹೃದಯ ರೇಖೆ ಇರುತ್ತೆ ಅವರು ಅತ್ಯಂತ ಒಂದು ಹಾರ್ಡ್ ವರ್ಕಿಂಗ್ ನೇಚರ್ ಅಂಥವರು ಹಣವನ್ನು ಅವರ ಲೈಫಲ್ಲಿ ಗಳಿಸ್ತಾರೆ. ಇದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ಹೆಡ್ಲೈನ್ ನೋಡಿ, ಹೆಡ್ಲೈನು ಸ್ಟ್ರೈಟಾಗಿ ಹೋಗಿ ಚಂದ್ರ ಪರ್ವತದ ಕಡೆ ಮುಖ ಮಾಡೋದನ್ನು ಕಾಣಿಸುತ್ತೆ. ಇವರು ತುಂಬ ಎಮೋಷನಲ್ ಭಾವಜೀವಿ ಅಂತ ಹೇಳ್ಬೋದು. ಸೊ ಎಮೋಷನಲ್ ಸ್ಟ್ರೆಂತ್ ಸಹ ಇದೆ ಅಂತ ಹೇಳ್ಬೋದು. ಇವರು ಯಾವುದಾದ್ರೂ ಒಂದು ವಿಚಾರವನ್ನು ನಾನು ಎಮೋಷನಲಿ ಕನೆಕ್ಟಾಗಿ ಮಾಡಬೇಕು ಅಂದ್ಕೊಂಡ್ರೆ ಅದನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತು ನೋಡಿ ಈ ಒಂದು ಲೈಫ್ ಲೈನು ಹಿಂಗಿರೋದನ್ನು ಕಾಣಿಸುತ್ತೆ. ಹೀಗಿದ್ದಾಗ ಭಾಗ್ಯರೇಖೆ ನೋಡಿ ಇಲ್ಲಿಂದ ಹೀಗೆ ಹೋಗಿರೋದನ್ನು ಕಾಣಿಸುತ್ತೆ. ಇದು ಏನು ಗೊತ್ತಾ, ಜೀವನ ರೇಖೆ ತುಂಬ ಸೊಗಸಾಗಿದೆ, ಯಾವುದೇ ದೋಷಗಳಿಲ್ಲ. ಹಾಗಾಗಿ ಜೀವನ ಇವ್ರಿಗೆ ಬಹಳ ಅದ್ಭುತವಾದಂಥ ಜೀವನ ಇವ್ರದ್ದಾಗಿರುತ್ತೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ ನೋಡಿ ಈ ರೀತಿ ಒಂದು ಚಿಹ್ನೆ ಇದ್ದಾಗ ಸಹ ಇವರು ಬಹಳಷ್ಟು ಆಸ್ತಿಯನ್ನು ಇವರು ಹೊಂದುತ್ತಾರೆ ಲೈಫಲ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಬೈ ಚಾನ್ಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಯಾವ ವಿಚಾರಕ್ಕೆ ಇಷ್ಟ ಆಗಲಿಲ್ಲ ಅನ್ನೋದನ್ನು ಸಹ ನೀವು ಕಮೆಂಟ್ ಮಾಡಿ. ಆಗ ನನ್ನ ಒಂದು ಮುಂದಿನ ವಿಡಿಯೋದಲ್ಲಿ ಅವುಗಳನ್ನು ಕರೆಕ್ಷನ್ ಮಾಡ್ಕೋತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಸಹ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.